ನಾವು ಚಂದ್ರಪಟ್ಟಣ ತಾಲೂಕು ಸಿಟ್ಲಿಂದ ಬಂದಿದ್ದೀವಿ. ನಮಗೆ ಸೊಂಟ ಕಾಲು ನೋವು ಪೇನ್ ನೋವು ಇತ್ತು. ಆಪ್ರೇಷನ್ ಮಾಡಬೇಕು ಅಂತೇಳಿದ್ರೆ ಎಲ್ಲ ಕಡೆಗೆ ಹೋಗಿದ್ದು ಡಾಕ್ಟ್ರಿಗೆ ಆಸ್ಪತ್ರೆಗೆ. ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ. ಇವರೇನು ಆಪ್ರೇಷನ್ ಇಲ್ಲ, ಮಸಾಜ್ ಮಾಡ್ತಾರೆ, ಆಯಲ್ ಮಸಾಜು, ಔಷಧಿ ಫ್ರೀಯಾಗಿ ಮಾಡ್ತಾರೆ. ಔಷಧಿ ಮಾತ್ರೆ ಮೆಡಿಸಿನಿಗೆ ಮಾತ್ರ ದುಡ್ಡು ತಗೋತಾರೆ. ನಮಗೆ ಬಂದಮೇಲೆ 1% ಗುಣ ಆಗೈತೆ. ನೀವು ಬಂದು ತೋರಿಸ್ಕೋಬೋದು, ಏನು ತೊಂದರೆ ಆಗಲ್ಲ. ಒಳ್ಳೆದಾಗಟ್ರು ಬಂದು ತೋರಿಸ್ಕೊಳ್ಳಿ, ನೀವು ಅನುಕೂಲ ಆಗತ್ತೆ. ನಾವು ಬಂದು ತೋರಿಸಿದ್ವಿ, ಅಲ್ಲಿಂದ ಬಂದಿದ್ದೀವಿ ನಾವು ಬೆಂಗಳೂರು ಹಾಸನದಿಂದವ. ಹುಷಾರಾಗೈತೆ ನಮಗೆ 1% ನೀವು ಬಂದು ತೋರಿಸ್ಕೋಬೋದು. ಸರ್ 10 ವರ್ಷದ ಎಲ್ಲೂ ವಾಸಿ ಆಗಿರಲಿಲ್ಲ. ಇಲ್ಲಿ ಇದ್ರ ಫೇಸ್ಬುಕ್ ನೋಡ್ತಾ ಇದ್ದೆ, ಆವಾಗ ಇದು ನೋಡಿದೆ. ದವಸಪೇಟೆಯಲ್ಲಿತ್ತು, ದವಸಪೇಟೆಯಿಂದ ಕರ್ಕೊಂಡು ಹೋದೆ. ಅಲ್ಲಿ ನನಗೆ ಏನೇ ಬರಲಿ ನಾನು ವಾಸಿ ಮಾಡ್ತೀನಿ, ನಾನು ಚಾಲೆಂಜ್ ಆಗಿ ತೊಗೊಂಡು ನಾನು ಮಾಡಿಕೊಡ್ತೀನಿ ನಿಮ್ಗೆ, ಯಾಕೆ ಅಂತ ಹೇಳಿದ್ರು. ಈಗ 1.5 ತಿಂಗಳು 2 ತಿಂಗಳಿಂದ ಬರ್ತಾಯಿದ್ದೀವಿ. ಬಂದಾಗಲಿಂದ ಪರವಾಗಿಲ್ಲ, ಒಂದು ಸ್ವಲ್ಪ ನೋವು ಕಮ್ಮಿ ಆಗಿದೆ. ಅಷ್ಟೊಂದಿಲ್ಲ, ಒಟ್ಟು ಕೈ ಕಾಲೆಲ್ಲ ನೋವಿದೆ, ಊತ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಈಗೆಲ್ಲ ಚೆನ್ನಾಗಿದೆ. ಬಟ್ ಇವಾಗ ಅಲ್ಲಿಂದ ಆರ್ ಆರ್ ನಗರ ಓಪನ್ ಮಾಡಿದ್ದಾರೆ. ಇವಾಗ ಬೆಂಗಳೂರಿಗಲೇ ಹತ್ರ ಆಯಿತು ನಮಗೆ. ಬೆಂಗಳೂರಲ್ಲೇ ಇದೆ ಆರ್ ಆರ್ ನಗರ ಹತ್ರ. ಇವಾಗ ನಮ್ಗೆ ಹತ್ರ ಆಗುತ್ತೆ, ಇಲ್ಲೇ ಚೆನ್ನಾಗಿದೆ. ಇಲ್ಲ ಒಟ್ಟು ವಾಸಿ ಆಗುತ್ತೆ ಅಂತ ಮಾಡಿಕೊಡ್ತೀವಿ ಅಂತ 100% ಹೇಳಿದ್ದಾರೆ, ಮಾಡಿಕೊಡ್ತಾರೆ. ಇನ್ನೂ ಗ್ಯಾನ್ರಿ ಆಗಿರೋದು ಅವರು ಇವರು ತುಂಬ ಜನ ಬರ್ತಾರೆ, ಎಲ್ಲ ವಾಸಿ ಆಗಿರೋದೆಲ್ಲ ಹೇಳಿದ್ದಾರೆ, ಎಲ್ಲ 100% ಆಗಿದೆ, ನೋವು ಇಲ್ಲ ಅಂತ ಎಲ್ಲ ಬಂದಾರೆಲ್ಲ ಹೇಳ್ತಾರೆ. ಎಲ್ಲ ನೋಡ್ತಾ ಇದೀವಲ್ಲ, ಅವ್ರು ಇವಾಗ ನೋವೇ ಇಲ್ಲ, ಹಂಗೆ ಆಗಿತ್ತು ಹಿಂಗಾಯಿತು, ನನ್ನ ಜೀವನನೇ ಮುಗ್ದೋಗಿತ್ತು, ಹಿಂಗೆ ಅಂತ ಹೇಳ್ತಾರೆ. ಬಟ್ ಪರವಾಗಿಲ್ಲ, ಇವಾಗೆಲ್ಲ ಚೆನ್ನಾಗಿದ್ದಾರೆ. ನಾವು ನೋಡಿದ್ವಿ, ಬಂದವ್ರು ಹೋದವ್ರನ್ನೆಲ್ಲ ಚೆನ್ನಾಗಿದ್ದಾರೆ, ಮಾಡ್ತಾಯಿದ್ದಾರೆ. ನಮ್ಮದು ಪರವಾಗಿಲ್ಲ, ಇವಾಗ ಒಂದು ಸ್ವಲ್ಪ ವಾಸೆ. ಆಮೇಲೆ L1 L5 L3 ಈ ಥರ ಇರೋರು ಎಲ್ಲ ವಾಸೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ. ನಮಸ್ಕಾರ, ನನ್ನ ಹೆಸರು ವೈದ್ಯ ವರದರಾಜ ಅಂತ, ಪಾರಂಪರಿಕ ವೈದ್ಯ, ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ. ತುಂಬ ವರ್ಷಗಳಿಂದ ಎಲ್ಲ ಸಮಸ್ಯೆಗಳಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ಚಿಕ್ಕ ಸಮಸ್ಯೆಯಿಂದ ಗಂಭೀರ ಸಮಸ್ಯೆವರೆಗೂ ಎಲ್ಲದಕ್ಕೂ ಶಾಶ್ವತ ಪರಿಹಾರ ಒದಗಿಸ್ತಾ ಇದೆ. ಇವರು ಇದೇ ರೀತಿ ದಿನೇ ದಿನೇ ಅಭಿವೃದ್ಧಿ ಕಾಣಲಿ, ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಇವರ ಸರಳವಾದ ಮತ್ತು ಹೆಚ್ಚು ಪ್ರಭಾವಿತವಾದ ಔಷಧಿಗಳು ಸೇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಶ್ರೀ ಧನ್ವಂತರಿಯಲ್ಲಿ ಬೇಡ್ಕೊಳ್ತೀನಿ.